ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇಂದು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ. ಮದುವೆ ಆಗಿರೋ ಹೆಣ್ಮಕ್ಳಿಗೆ ಬೆಳ್ಳುಳ್ಳಿ ಕೊಡೋದು ಅಂತ ಒಂದು ಶಾಸ್ತ್ರ ಇದೆ, ಸಂಪ್ರದಾಯ. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪ ಮನೆಯಲ್ಲಿ ನನಗೆ ಕ್ಯಾಶ್ ಕೊಟ್ಟಿದ್ರು, ಸಮ್ ಅಮೌಂಟ್ ಅಂತ. ಲೈಕ್ ಈ ಬೆಳ್ಳುಳ್ಳಿ ಅಂದರೆ ಏನಪ್ಪ ಸಂಪ್ರದಾಯ ಅಂತ ಹೇಳಿದ್ರೆ, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅವ್ರ ಮನೆಯಿಂದ ತವ್ರ ಮನೆಯಿಂದ ಒಂದು ಹಸುನ ಕೊಡ್ತಾರೆ. ಸೊ ಈಗ ಸಪೋಸ್ ನಾವು ಬೆಂಗಳೂರಲ್ಲಿ ಇದ್ದೀವಿ, ಹಸುನ ತಗೊಳೋದಿಕ್ಕಾಗೋದಿಲ್ಲ ಅಂದರೆ ನೋಡ್ಕೊಳ್ಳೋದಿಕ್ಕಾಗೋದಿಲ್ಲ. ಆ್ಯಂಡ್ ಆ ಥರದವ್ರಿಗೆ ಏನು ಹಸು ಇದೆ ಅಲ್ಲ, ಅದನ್ನು ಮಾರಿ ಅದರಿಂದ ಬಂದ ಅಮೌಂಟನ್ನು ನಮಗೆ ಕೊಡ್ತಾರೆ. ಸೊ ಅದು ನಮ್ಮ ಕಡೆ ಬೆಳ್ಳುಳ್ಳಿ ಅಂತ ಸಂಪ್ರದಾಯ ಇದೆ. ಸೊ ಹಾಗಾಗಿ ನಮ್ಮ ಡ್ಯಾಡಿ ಬೆಳ್ಳುಳ್ಳಿ ತಗೊಳ್ಳೋದಕ್ಕಲ್ಲ, ಬೆಳ್ಳುಳ್ಳಿ ಅನ್ನೋ ಸಂಪ್ರದಾಯಕ್ಕೆ 25,000 ನನಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾದರೂ ತೊಗೊಬೇಕು. ಲೈಕ್ ಆ್ಯಕ್ಚುಲಿ ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಗೋಲ್ಡ್ ತೊಗೊಂಡ್ರೆ ಹಾಗೆ ಇಟ್ಕೊತೀನಿ, ಯೂಸ್ ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಳ್ಳಿದು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆಗೆ. ಸೊ ನೋಡೋಣ, ಅಲ್ಲೋದ್ಮೇಲೆ ಮೈಂಡ್ ಏನು ಚೇಂಜ್ ಆಗುತ್ತೆ ಆ್ಯಂಡ್ ಪ್ರೈಸಸ್ ಎಲ್ಲ ನೋಡಿ ಅಂತ. ಸೊ ಹಿಯರ್ ಇಟ್ ಈಸ್. ಸೊ ಅವ್ರು ಕೊಟ್ಟಿದ್ದ ದುಡ್ಡು ಹಾಗೆ ಇಟ್ಟಿದ್ದೀನಿ. ಸೊ ಇದರಲ್ಲಿ 25,000 ಇದೆ. ಆ್ಯಂಡ್ ನನ್ನ ತಮ್ಮ ಕೂಡ ಗೌರಿ ಹಬ್ಬ ಬಾಗ್ನಕ್ಕೆ ಅಂತ ಅಮೌಂಟ್ ಕೊಟ್ಟಿದ್ದ. ಸೊ ಅಮೌಂಟ್ ಇದ್ರೆ ಖರ್ಚಾಗಿಬಿಡತ್ತೆ, ಅದ್ರ ಬದಲು ಏನಾದರೂ ತೊಗೊಂಡ್ರೆ ಅದು ಮೆಮೊರಿಫುಲ್ ಆಗೂ ಇರುತ್ತೆ. ಸೊ ಹೆಸ್ರಲ್ಲಿ ತೊಗೊಂಡ್ವಿ ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಇವಾಗ ಭೀಮಾ ಜ್ಯುವೆಲರ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಸಿಲ್ವರ್ ಎಲ್ಲ ತೊಗೊಳೋದಾದರೆ ಭೀಮಾ ಜ್ಯುವೆಲ್ಸ್ ಎಲ್ಲ ತೊಗೊಳ್ಳೋದು. ಅಲ್ಲಿಗೆ ಹೊರಟಿದ್ದೀವಿ. ನಾನು ರೆಡಿ ಆಗಿದ್ದೀನಿ, ಆ್ಯಂಡ್ ಸಿ ಕೂಡ ರೆಡಿ ಆಗಿದ್ದಾಳೆ, ಆ್ಯಂಡ್ ವಿಶ್ವ ಇವಾಗ ರೆಡಿ ಆಗ್ತಾ ಇದ್ದಾರೆ. ಸೊ ರೆಡಿ ಆದಮೇಲೆ ಹೊರಡೋದೆ. ಸೊ ಅಷ್ಟೇ. ನಿಮ್ಮ ಕಡೆ ಈ ಥರ ಸಂಪ್ರದಾಯ ಇದೆಯಾ? ಅಂಡ್ ಸಂಪ್ರದಾಯ ಇದ್ದರೆ ಅದನ್ನು ಬೆಳ್ಳುಳ್ಳಿ ಅಂತಾನೆ ಕರೀತಾರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೆಟ್ಸ್ ಗೋ, ಬನ್ನಿ ಗೈಸ್ ಹೋಗೋಣ. ಹಾಯ್, ಎಲ್ಲಿಗೆ ಹೋಗ್ತಾ ಇದೀವಿ? ಹಾಯ್ ಹಾಯ್ ರಚನೆ. ಸೊ ಇವಾಗ ಮನೆಯಿಂದ ಹೊರಟಿದೀವಿ ಗೈಸ್. ಸಿಹಿನೂ ಇದ್ದಾಳೆ ಅಂಡ್ ಮಳೆ ಬರುವ ಹಾಗಿದೆ. ನೋಡೋಣ ಏನಾಗುತ್ತೆ. ಕಾರ್ ತೆಗಿಯೋಕ್ಕೆ ಬೇಜಾರು, ಟ್ರಾಫಿಕ್ ಆಗಿಬಿಡುತ್ತೆ ಅಂತ. ಸೊ ಹಂಗಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ಇವಾಗ ಭೀಮಾ ಜ್ಯುವೆಲ್ಸಿಗೆ ಬಂದಿದ್ದೀವಿ. ಚೆನ್ನಾಗಿ ಪಿಂಕ್ ಅಲ್ಲಿ ಕೇಳಿ ಯಾವ ಫ್ಲೋರ್ ಅಂತ. ಹಾಕಿದ್ದಾರೆ, ನಾವು ನೋಡಿಲ್ಲ. ದಿಸ್ ಈಸ್ ಸೆಕೆಂಡ್ ಟೈಮ್ ನಾವು ಭೀಮಾಗ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ನನ್ನ ತಮ್ಮಂದ್ರಿಗೆ ಪಾಪ ಸಿಹಿ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ ಆಗಿದೆ ಮಗನೇ. ಪ್ರಿಪೇರ್ ಆಯ್ತವ್ರೆ ನೋಡೋಕ್ಕೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀರಾ? ಹರಳಿದ್ರೆ ಚೆನ್ನಾಗಿ. 1 ಗ್ರಾಮ್ ಅಲ್ವಾ ಅದು? 1 ಗ್ರಾಮ್ ಅವನು
ಅಲ್ಲಿ ಬಿಟ್ಟು ಓಡ್ತಾವಳೆ. ಯಾರಿಗೆ ರಿಂಗು? ರಿಂಗ್ ತಗೊಂಡ ಓಲೆ ತಗೊಂಡ ಪೆವಿಲಿಯನ್. ಸೊ ರಿಂಗ್ ನೋಡಿದೆ. ವಿಶ್ವ ಆಲ್ರೆಡಿ ನಿನ್ನ ಹತ್ರ ರಿಂಗ್ ಇದೆ, ಸೊ ಇಯರಿಂಗ್ಗೆ ತಗೋ ಅಂತ ಹೇಳಿದ್ರು. ಸೊ ಅಲ್ಲಿ ಇಯರಿಂಗ್ನ ಕನ್ಫರ್ಮ್ ಮಾಡಿ ಇಲ್ಲಿ ಬಂದು ಸಿಲ್ವರ್ ಚಮ್ ತೊಗೊತಾ ಇದ್ದೀನಿ. ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ ನಮಗಿರೋ ಬಜೆಟಲ್ಲಿ ತಗೊಳ್ಳೋದಕ್ಕೆ. ಸಿಹಿ ಹಾಯ್. ಬಲೂನ್ ಕೊಟ್ಟಿದ್ದಾರೆ ನಿಮಗೆ? ಯಾರು ಕೊಟ್ಟಿದ್ದು ಬಲೂನು? ವಿಶ್ವ ಸೈನ್ ಎಲ್ಲ ಮಾಡ್ಕೊಳ್ಳ. ಸಿಹಿ ನಿನ್ನ ಬಲೂನ್ ಹೊಡೆದೋಯ್ತಾ? ಬಲೂನಲ್ಲಿ ಹೊಡೆದೋಗ್ಬಿಡ್ತು ಗೈಸ್. 2 ಬಲೂನು ಎದ್ರುಕೊಂಡ್ಬಿಟ್ಟವಳೆ ಪಾಪ. ಹಿಂಗೋಯ್ತು. ಆ್ಯಂಡ್ ನಾನು ನನ್ನ ಹತ್ರ ಇರೋ ಎಲ್ಲ ಸಿಲ್ವರ್ ಪ್ರಾಡಕ್ಟ್ಸ್ನು ಕೂಡ ನಾನು ಭೀಮಾದಲ್ಲೇ ತೊಗೋತೀನಿ. ಭೀಮಾನೇ ಪ್ರಿಫರ್ ಮಾಡ್ತೀವಿ ಸಿಲ್ವರ್ಗೆ. ಸೊ ಯಾಕಂತ ಹೇಳಿದ್ರೆ ಭೀಮಾದಲ್ಲಿ ಸಿಲ್ವರ್ ಪ್ಯೂರಿಟಿ ಜಾಸ್ತಿ ಇರುತ್ತೆ ಎಲ್ಲ ಶಾಪಿಗೆ ಹೋಲಿಸ್ಕೊಂಡ್ರೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನೀವು ಯಾವ ಪ್ರಾಡಕ್ಟ್ಸ್ ತೊಗೊಂಡಿರ್ತೀರಲ್ವ ಅದನ್ನೇನಾದರೂ ರಿಟರ್ನ್ ಹಾಕಿದ್ರೆ ಸೊ ಅವತ್ತಿನ ಪ್ರೈಸ್ ಏನಿರುತ್ತೆ ಸೊ ಅದರಲ್ಲಿ 90% ತೊಗೊತಾರೆ. ಸೊ ಹಾಗಾಗಿ ನಾನು ಭೀಮಾನೇ ಯೂಸ್ ಮಾಡ್ತೀನಿ ಸಿಲ್ವರ್ಗೆ. ನೀವು ಬೇರೆ ಕಡೆ ತೊಗೊಂಡು ನೋಡಿ, ಭೀಮಾದಲ್ಲಿ ಸಿಲ್ವರ್ನ ತೊಗೊಂಡು ನೋಡಿ, ಯಾವುದೇ ರೀತಿ ಕಪ್ಪುಗಾಗೋದು ಆ ಥರ ಏನೂ ಆಗೋದಿಲ್ಲ. ಆ್ಯಂಡ್ ಭೀಮಾದಲ್ಲಿ ಬಿಲ್ಲೆಲ್ಲ ಮಾಡಿಸಿ ತುಂಬಾ ಖುಷಿ ಆಯಿತು. ನಾನು ಭೀಮಾದಲ್ಲಿ ಜ್ಯುವೆಲ್ಸ್ ತೊಗೊಂಡಿದ್ದು. ಸೊ ಅಲ್ಲಿಂದ ಹೊರಟು ಝುಡಿಯೋಗೆ ಬಂದ್ವಿ. ಹಾಂ, ಇಷ್ಟು ಟ್ರಯಲ್ ಮಾಡೋಣ ಅಂತ ತಂದಿದ್ದೀನಿ. ಝುಡಿಯೋದಲ್ಲಿ ಆ್ಯಕ್ಚುಲಿ ಒಂದು ಡ್ರೆಸ್ ನೋಡ್ಕೊಂಡು ಹೋಗಿದ್ದಾರೆ, ತುಂಬ ಇಷ್ಟ ಆಗಿತ್ತು. ನೋಡೋಣ ಹೆಂಗೆ ಕಾಡುತ್ತೆ ಅಂತ. ಬರ್ತ್ಡೇಗೆ ವಿಶ್ವ ತಗೋ ಅಂತ ಹೇಳಿದ್ರು. ಸೊ ಹಾಗಾಗಿ ಟ್ರಯಲ್ ಮಾಡೋಣ. ಆಗಲ್ಲ ಇದೇ ಡ್ರೆಸ್ ನೋಡಿದ್ದು ನಾನು. ಕ್ಯಾಮ್ರಾದಲ್ಲಿ ಅಷ್ಟು ಲುಕ್ಕಾಗಿ ಕಾಣಿಸ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ನೋಡೋಣ, ವಿಶ್ವನ್ ಕೇಳ್ತೀನಿ. ಆ್ಯಂಡ್ ಡ್ರೆಸ್ನ ವಿಶ್ವ ನಿನ್ಗೆ ಇಷ್ಟ ಆದರೆ ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನನಗೇನೆ ಅದು ಕ್ಯಾಮ್ರಾದಲ್ಲಿ ಅಷ್ಟು ಲುಕ್ಕಾಗಿ ಕಾಣಿಸ್ತಾನೆ ಇರಲಿಲ್ಲ, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇನ್ನೊಂದ್ಸಲ ಯಾವಾಗಾದರೂ ತಗೊಳ್ಳೋಣ ಅಂದ್ಕೊಂಡು ಅಪೋಸಿಟಲ್ಲಿ ಗೋಲ್ಗಪ್ಪ ಇತ್ತು. ಸೊ ಗೋಲ್ಗಪ್ಪ ತಿನ್ಕೊಂಡು ಹಾಗೆ ಸ್ವಲ್ಪ ಸಿಹಿ ಕೇಕ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸೊ ಫುಲ್ ಟಯರ್ಡು. ಹೆಂಗಿತ್ತು ಶಾಪಿಂಗ್? ಓಕೆ, ಅದೇ ಚೆನ್ನಾಗಿ. ನಾನು ಆ್ಯಕ್ಚುಲಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಗೈಸ್, ಕೇಳಿಬೇಕಾರೆ ಇವ್ನು ಆಲೋಚನೆ. ಎಸ್ ಗೈಸ್, ಇವಾಗ ಮನೆಗೆ ಬಂದ್ವಿ. ಅಲ್ಲಿ ಏನಂತಂದ್ರೆ ಅಂದರೆ ಝುಡಿಯೋಗೆ ಹೋಗಿ ನನ್ನ ಬರ್ತಡೆಗೆ ಅಂತ ನಮ್ಮ ವಿಶ್ವ ಕೊಡಿಸಿದ್ದಾರೆ. ಇದು ಒಂದು ತಗೊಂಡೆ. ಚೆನ್ನಾಗಿತ್ತಾ? ಚೆನ್ನಾಗಿ ಕಾಣಿಸ್ತಿತ್ತು, ಆ ಕಡೆ ನೋಡಿದೆ, ಸೂಪರಾಗಿ ಕಾಣಿಸ್ತಿತ್ತು. ಸೊ ಇದೊಂದು ತಗೊಂಡೆ. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾಕೋ ಇತ್ತೀಚೆಗೆ ವೈಟ್ ಕಲರ್ ತುಂಬ ಇಷ್ಟ ಆಗ್ತೈತೆ. ಅದಾದಮೇಲೆ ನಾವು ಇಯರಿಂಗ್ ತಗೊಂಡ್ವಿ. ಇದು ಬಂದು 1 ಗ್ರಾಮ್ ಇದೆ, ಅಲ್ಲ 0.9 ಸಮಥಿಂಗ್ ಇದೆ. ಸೊ ಇದೇನೆ ಆಲ್ಮೋಸ್ಟ್ 10,000 ಆಯಿತು. ಇನ್ನು ಮಿಕ್ಕಿದ್ದಕ್ಕೆ ಇದು ತಗೊಂಡ್ವಿ, ತೋರಿಸ್ತೀನಿ. ಚೆನ್ನಾಯ್ತಾ? ಅಂಡ್ ಅದಾದ್ಮೇಲೆ ಇದು ಸಿಲ್ವರ್ ಚಮ್ ತಗೊಂಡ್ವಿ ದೇವ್ರ ಮನೆಗೆ ಇಟ್ಟಕ್ಕೆ ಅಂತ. ಇದು ಬಂದು ಪ್ಲೇಟ್. ಇದ್ರ ಮೇಲೆ ಇದನ್ನ ಹಿಂಗೆ ಇಟ್ಟದು. ಇದು 120 ಸಮಥಿಂಗ್ ಇತ್ತು ಅನ್ಸುತ್ತೆ, 120 ಗ್ರಾಮ್ಸ್ ಏನೋ ಇತ್ತು. ಸೊ ಈ ಸಿಲ್ವರೇ ಕಾಸ್ಟ್ಲಿ ಗೈಸ್. ಇದೆರಡರಿಂದನೇ ಆಲ್ಮೋಸ್ಟ್ 18,000 ಆಯಿತು, ಅಲ್ಲ 18,000 ಆಯಿತು. ಸೊ ಅಲ್ಲಿಗಲ್ಲಿ ಕರೆಕ್ಟ್ ಆಯಿತು. ಇನ್ನು 1,300 ಏನೋ ನನ್ನ ಹಸ್ಬೆಂಡೇ ಪೇ ಮಾಡಿದ್ರು ಪಾಪ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಇಷ್ಟೇ ಗೈಸ್, ಇದಿಷ್ಟು ತಗೊಬಂದ್ವಿ. ಸೊ ಇಷ್ಟೇ ಗೈಸ್, ಇವತ್ತು ಇದಿಷ್ಟು ತಗೊಬಂದ್ವಿ. ಆ್ಯಂಡ್ ಒಂದು ಶಾಪಿಂಗ್ ವ್ಲಾಗ್ ಆಗಿತ್ತು. ಆ್ಯಂಡ್ ಇಯರಿಂಗ್ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ, ಫೋಟೋ ತೆಗೆದು ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಟಾಟಾ, ಬಾಯ್.